ಜಿಲ್ಲಾ ನಾಯಕರು, ಬಿಜಾಪುರದ ಸಂಸದರು, ಬಿಜೆಪಿ ಪಕ್ಷದ ಹಿರಿಯ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು, ಚಿತ್ರದುರ್ಗ ಜಿಲ್ಲೆಯ ಸಂಸದರಾದ ಜಗಜಿಣಗಿ ಇವರು ಕಾರಜೋಳ ಸಾಹೇಬರು, ರಾಜ್ಯದಿಂದ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಮತ್ತು ಇನ್ನೂ ಎಲ್ಲ ರಾಜ್ಯದ ನಾಯಕರುಗಳು ಈ ಸರ್ಕಾರದ ಬಗ್ಗೆ ಅಸಹ್ಯಕರ ಮಾತುಗಳನ್ನು ಆಡ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರು ನಾನು ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಇದ್ದೇನೆ ಅನ್ನೋದು ಸಹಿತ ಆ ಪರಿಕಲ್ಪನೆ ಇಟ್ಟುಕೊಳ್ಳಾರ್ದೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತೇ ಹೋಗಿದೆ, ಅದರ ಹೆಣ ಹೊರುವ ಕೆಲಸವನ್ನು ಈಗ CM ಮಾಡುತ್ತಿದ್ದಾರೆ. CM ಬದಲಾವಣೆ ಅಂದರೆ ಹೆಣವನ್ನು ಮುಂದೆ ಹೊರುವುದು ಯಾರು ಎಂಬ ಪ್ರಶ್ನೆ ಮಾತ್ರ ಸದ್ಯ ತಲೆಗೊಳ್ಳಿ ಹಿಡಿಯುವವರು ಯಾರು ವ್ಯಕ್ತಿ ಹುಡುಕಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಇದು ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿ ವಿರೋಧ ಪಕ್ಷ ನಾಯಕ ಆಗಿರೋಂಥ ಮನುಷ್ಯನಿಗೆ ಈ ಭಾಷೆ ಸರಿ ಅನಿಸೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಬಿಜೆಪಿ ಸಂಸ್ಕೃತಿಗೆ ಇದು ಸರಿ ಅನಿಸ್ತಿರ್ಬೇಕು, ಆದರೆ ಸಾಮಾನ್ಯವಾಗಿ ಭಾರತ ದೇಶದ ಸಂಸ್ಕೃತಿಗೆ ಈ ಭಾಷೆ ಸರಿ ಆಗೋದಿಲ್ಲ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಪಬ್ಲಿಕ್ದಲ್ಲಿ ಬೆಂಗಳೂರಿನಲ್ಲಿ ನಿಂತು ಕಣ್ಣೀರು ಹಾಕ್ತಿದ್ರು, ಕಣ್ಣೀರು. ಅವಾಗ ಸರ್ಕಾರ ಅವಾಗಲೂ ಸತ್ತಿತ್ತು ಅಂತ ಹೇಳಿ ಅನಿಸ್ಲಿಲ್ಲ ಅಶೋಕ್ ಅವರಿಗೆ. ಆ ಕಣ್ಣೀರು ಒರೆಸಲಿಕ್ಕೆ ಬಿಜೆಪಿ ಒಳಗೆ ಯಾರೂ ನಾಯಕರು ಇರಲಿಲ್ಲ. ಈ ರಾಜ್ಯದ ವೀರಶೈವ ಲಿಂಗಾಯತ ಸ್ವಾಮಿಗಳು ಬರ್ಬೇಕಾಯ್ತು ಆ ಕಣ್ಣೀರು ಒರೆಸಲಿಕ್ಕೆ. ಯಡಿಯೂರಪ್ಪನವ್ರು ಕಣ್ಣೀರು ಒರೆಸಲಿಕ್ಕೆ ಅಲ್ಲಿಂದ ಬರ್ಬೇಕಾಯ್ತು. ಬಿಜೆಪಿ ಅವ್ರಿಗೆ ಯಾರಿಗೆ ಕನಿಕರ ಬರಲಿಲ್ಲ. ರಾಷ್ಟ್ರದ ನಾಯಕರಿಗೆ, ರಾಜ್ಯದ ನಾಯಕರಿಗೆ, ಮೋದಿ ಅವ್ರಿಗೆ, ನಡ್ಡಾ ಅವ್ರಿಗೆ, ಅಮಿತ್ ಶಾ ಅವ್ರಿಗೆ, ಇದೇ ಅಶೋಕ್ ಅವ್ರಿಗೆ, ಜಿಗಜಿಣಗಿ ಅವ್ರಿಗೆ, ಕಾರಜೋಳ ಅವ್ರಿಗೆ ಎಲ್ಲರೂ ಕಣ್ಣೀರು ತರಿಸೋರೇ ಇದ್ರು ಇವರೆಲ್ಲ. ಅವಾಗ ಸರ್ಕಾರ ಸತ್ತಿತ್ತೋ ಏನು ಜೀವಂತಿತ್ತೋ ಅನ್ನೋದು ಅಶೋಕ್ ಅವ್ರು ತಿಳ್ಕೋಬೇಕು ಇವತ್ತು. ಇನ್ನು ಕಾರಜೋಳ ಸಾಹೇಬರು ಬಿಜಾಪುರದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಕೆ ವಾಸ್ತೆ ಕಾಂಗ್ರೆಸ್ AIC ಅಧ್ಯಕ್ಷರು, ಅವರು ಏನೂ ಇಲ್ಲ. ಮತ್ತು ಕಾರಜೋಳ ಸಾಹೇಬ್ರಿಗೆ ನಂದೊಂದು ಪ್ರಶ್ನೆ ಅದು, ಈಗ ನಡ್ಡಾ ಅವರು ನಾಮಕೆ ವಾಸ್ತೇನೋ, ಏನವರು ನಿಜವಾದ ಅಧ್ಯಕ್ಷ ಇದ್ದಾರಾ? ಸ್ವತಃ ಮೋದಿಯವರೇ ನಾಮಕೆ ವಾಸ್ತೆ ಪ್ರಧಾನಮಂತ್ರಿ. ನಾಗ್ಪುರದ ಕಂಟ್ರೋಲ್ ಮೇಲೆ ನಡೀತದೆ, ಭಾಗವತ್ ಅವರ ಆದೇಶ ಮೇಲೆ ನಡೀತದೆ. ನಿಮ್ಗೆ ಖರ್ಗೆ ಅವರು ಅಷ್ಟೇ ಕಾಣ್ತಾ ಇದ್ದಾರೆ ನಿಮಗೆ. ಆಮೇಲೆ ದಲಿತ ಮುಖ್ಯಮಂತ್ರಿ ಮಾಡುವುದಿಲ್ಲ ಕಾಂಗ್ರೆಸ್ದವರು ಅಂತ ಹೇಳ್ತಾ ಇದ್ದೀರಿ. ನಿಮಗೆ ಒಂದು ಮಾತು ಈ ಸಂದರ್ಭದಲ್ಲಿ ಕೇಳ್ತೀನಿ. ಈ ರಾಷ್ಟ್ರದ 90% ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇದೆ. ಯಾವ ರಾಜ್ಯದಲ್ಲಿ ನೀವು ದಲಿತ ಮುಖ್ಯಮಂತ್ರಿನ ಮಾಡಿದ್ದೀರಿ? ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ನಿಮಗೆ ದಲಿತ ಮುಖ್ಯಮಂತ್ರಿ ವಿಚಾರ ಬರ್ತದೆ. ಜಿಗಜಿಣಗಿ ಅವರು 40 ವರ್ಷಗಳ ಕಾಲ ರಾಜಕಾರಣದಲ್ಲಿದ್ದಾರೆ. 25 ವರ್ಷಗಳ ಸಮೀಪ ಆಯಿತು. ಇವತ್ತು ರಾಮಕೃಷ್ಣ ಹೆಗಡೆ ಅವರು ನವನಿರ್ಮಾಣ ವೇದಿಕೆ ಮಾಡಿದ ನಂತರ ಬಿಜೆಪಿಯಲ್ಲಿ ಬಂದಿದ್ದಾರೆ. 5 ಸಲ ಸಂಸದರಾಗಿದ್ದಾರೆ. 14 ವರ್ಷಗಳ ಕಾಲ ಮುಖ್ಯಮಂತ್ರಿ ಇದ್ರು. ಅಂಥವ್ರು ಇವತ್ತು ದಲಿತ ಮುಖ್ಯಮಂತ್ರಿ ಕಾಂಗ್ರೆಸ್ ಅವರು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವು ಇದು ಬಿಜೆಪಿ ಒಳಗೆ ಕೂಗೆತ್ತಬೇಕಲ್ಲ. 3 ಜನ ಮುಖ್ಯಮಂತ್ರಿಗಳನ್ನು ಬದಲಾಯಿಸಿದ್ರು. ಅವಾಗ ನೀವು ನಿಮ್ಮದು ಹಕ್ಕು ಮಂಡಿಸ್ಬೇಕಾಗಿತ್ತಲ್ಲ, ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ. ನೀವು ಹೋದಲ್ಲಿ ಬಂದಲ್ಲಿ ದಲಿತ ಮುಖ್ಯಮಂತ್ರಿ ಹೇಳಿದ್ರೆ ದಲಿತ ಮುಖ್ಯಮಂತ್ರಿ ನಿಮ್ಮ ಪಕ್ಷದಾಗೆ ಮಂಡಿಸ್ಬೇಕದು ನೀವು ಹಕ್ಕ. ಕಾಂಗ್ರೆಸ್ ಅವ್ರ ಮೇಲೆ ಯಾಕೆ ಹೇಳ್ತಿರೋದು? ಅದಕ್ಕೆ ನಂದೊಂದು ವಿನಂತಿ ಏನು ಜಿಗಜಿಣಗಿ ಸಾಹೇಬರಿಗೆ ಅಂದ್ರೆ, ಅವರೊಬ್ಬ ಹಿರಿಯ ನುರಿತ ರಾಜಕಾರಣಿ, ಅವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ನಮಗೂ ಬಹಳ ಸಂತೋಷ. ಯಾಕಂದ್ರೆ ನಮ್ಮ ಜಿಲ್ಲೆಯ ಒಬ್ಬರು ದಲಿತ ಮೇಧಾವಿ ನಾಯಕರು ಮುಖ್ಯಮಂತ್ರಿ ಆದ್ರೆ ನಮಗೂ ಸಂತೋಷ. ನೀವು ಈಗಲಿಂದಲೇ 28 ಚುನಾವಣೆಗೆ ನನ್ನ ಹೆಸರನ್ನು
ಮುಖ್ಯಮಂತ್ರಿಗೆ ಘೋಷಿಸಿ ಅಂತ ಹೇಳಿ ಬಿಜೆಪಿ ಅವ್ರ ಕಡೆಯಿಂದ ನೀವು ಘೋಷಣೆ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಜಿಲ್ಲೆ ಒಬ್ಬರು ಮುಖ್ಯಮಂತ್ರಿ ಇರೋದು ಬಹಳ ಒಳ್ಳೇದು. ಆಮೇಲೆ ಕಾರಜೋಳ ಸಾಹೇಬರು ದಲಿತ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಾರೆ. ನೀವು ಉಪಮುಖ್ಯಮಂತ್ರಿ ತನ ಹೋಗಿದ್ರಿ, 3 ಜನ ಉಪಮುಖ್ಯಮಂತ್ರಿ ಇದ್ರಿ, ನೀವು ಉಪಮುಖ್ಯಮಂತ್ರಿ ಆಗಿದ್ರಿ. ಅವಾಗ 3 ಜನ ಮುಖ್ಯಮಂತ್ರಿಗಳನ್ನು ನಿಮ್ಮ ಕಾಲದಲ್ಲಿ ಬದಲು ಮಾಡಿದ್ರು. ಮತ್ತ ಅವಾಗ ನೀವು ನನಗೆ ಮುಖ್ಯಮಂತ್ರಿ ಕೊಡಿ ಅಂತ ಕೇಳ್ಬೇಕಾಗಿತ್ತಲ್ಲ. ಯಾಕಂದ್ರ ನೀವು ಅಲ್ಲಿ ಅಪ್ರಸ್ತುತಿದ್ರಿ. ನೀವು ದಲಿತರನ್ನ ಕಾಂಗ್ರೆಸ್ ಯೂಸ್ ಮಾಡಿ ಬಿಸಾಡಿದೆ ಅಂತ ಹೇಳ್ತಾ ಇದ್ದೀರಿ. ದಲಿತರನ್ನ ಕಾಂಗ್ರೆಸ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ತರ ನಡೆಸ್ಕೊಂಡಿದೆ, ಅವ್ರ ಉದ್ಧಾರಕ್ಕಾಗಿ ಏನೇನು ಕಾರ್ಯಕ್ರಮ ಮಾಡಿದೆ, ಅದರ ಭಾಗನೇ ನೀವು ಇವತ್ತು ನಾಯಕರಾಗಿದ್ದು.